ಇನ್ನು ಬಿಜೆಪಿ ನಾಯಕರ ನಡುವೆ ಬಣ ಬಡದಾಟ ಹೆಚ್ಚಾಗಿದೆ. ಗೊಂದಲ ಇರೋದು ನಿಜ ಅಂತ ಬಿವೈವಿ ಒಪ್ಕೊಂಡಿದ್ದಾರೆ. ಎಷ್ಟು ದಿವಸ ಅಂತ ಇಲ್ಲ, ಎವ್ರಿಥಿಂಗ್ ಇಸ್ ಫೈನ್, ವಿ ಆರ್ ಆಲ್ ರೈಟ್, ನಾವೆಲ್ಲ ಜೊತೆಲಿದ್ದೀವಿ ಅಂತ ಹೇಳ್ಕೊಳಕ್ಕಾಗತ್ತೆ. ಗೊಂದಲ ಇರೋದು ಸತ್ಯ, ಸಣ್ಣ ಪುಟ್ಟ ದೋಷಗಳಿವೆ ಅಂತ ದಾವಣಗೆರೆ ಖಾಸಗಿ ರೆಸಾರ್ಟ್ನಲ್ಲಿ ಸಭೆ ಆದಮೇಲೆ ಬಿವೈವಿ ಹೇಳಿಕೆ ಕೊಟ್ಟರು. ಎಲ್ಲ ಸರಿಪಡಿಸುವ ಕೆಲಸ ಮಾಡ್ತೀನಿ ಅಂತ ವಿಜಯೇಂದ್ರ ಹೇಳಿದ್ರು. ಭಿನ್ನಮತ ಮುಂದುವರಿಸೋದಕ್ಕೆ ಬಿಡಲ್ಲ, ಕೂತು ಸರಿಪಡಿಸ್ತೀವಿ. ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಚುನಾವಣೆ ಹಿನ್ನೆಲೆ ಸಭೆಯನ್ನ ನಡೆಸಲಾಯಿತು. ಈ ಸಭೆಯಲ್ಲಿ ಹೌದು, ನಮ್ಮ ನಡುವೆ ಭಿನ್ನಾಭಿಪ್ರಾಯ ಇರೋದು ನಿಜ, ಎಷ್ಟು ದಿವಸ ಅಂತ ಬಿಡಕ್ಕಾಗತ್ತೆ, ಕೂತು ಬಗೆಹರಿಸ್ಕೊಳ್ತೀವಿ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಇಷ್ಟು ದಿವಸ ಯಾಕೆ ಬಿಡ್ಕೊಂಡು ಬಂದ್ರು ಅನ್ನೋದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಸಹ ವ್ಯತ್ಯಾಸಗಳನ್ನ ಸರಿಪಡಿಸ್ತಕ್ಕಂಥ ಶಕ್ತಿ ನಮ್ಮೆಲ್ಲರಲ್ಲೂ ಕೂಡ ಇದೆ. ಹಾಗಾಗಿ ನಾನು ಕೂಡ ದಾವಣಗೆರೆ ಬಂದಿದ್ದೇನೆ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯದ ಉಸ್ತುವಾರಿಗಳಾಗಿರುವಂತಹ ರಾಧಾ ಮೋಹನ್ ಅವರು ಕೂಡ ಬಂದಿದ್ದಾರೆ. ಎಲ್ಲರೂ ಕೂತು ಖಂಡಿತ ಅದನ್ನು ಬಗೆಹರಿಸ್ತೇವೆ. ಇದನ್ನ ಮುಂದುವರೆದಕ್ಕೆ ಬಿಡೋದಿಲ್ಲ. ಚರ್ಚೆ ಮಾಡ್ತೇವೆ. ಇವತ್ತು ಕೂಡ ಯಾರು ಆಕಾಂಕ್ಷಿಗಳಿಸಿ ನಾವು ಅವ್ರನ್ನ ಭೇಟಿ ಮಾಡಿದ್ದೇವೆ. ಅವರ ವಿಚಾರಗಳನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಹೊಂದಿರ್ತಕ್ಕಂಥ ಉದ್ದೇಶನೇ ಅದು. ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾರೆ, ಅವನು ಕೂಡ ಸರಿಪಡಿಸ್ತಾರೆ. ಜನ ಆಕಾಂಕ್ಷಿಗಳಿದ್ದಾರೆ. ಈಗಾಗಲೇ 4-5 ಜನ ಭೇಟಿ ಕೂಡ ಆಗಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಿಸ್ಬೇಕು. ಅಭ್ಯರ್ಥಿ ಈಗ ಆಗಲ್ಲ, ಅದು ರಾಷ್ಟ್ರೀಯ ನಾಯಕರು ರಾಜ್ಯದಲ್ಲಿ ತೀರ್ಮಾನ ಮಾಡ್ತಾರೆ. ಅಭ್ಯರ್ಥಿ ಯಾರು ಅಂತ